ಮದ್ದೂರು ಪುರಸಭಾ ಮಾಜಿ ಅಧ್ಯಕ್ಷನಿಂದ ಚಿನ್ನಾಭರಣ ಲೂಟಿ. ಮದ್ದೂರು ನಗರದ ದೊಡ್ಡಿಬೀದಿ ಗ್ಯಾಸ್ ಚಂದ್ರು ಮನೆಯಲ್ಲಿ ಲೂಟಿಯಾಗಿದೆ. 3 ತಿಂಗಳ ಹಿಂದೆ ನಡೆದಿದ್ದ ದರೋಡೆ ಪ್ರಕರಣ. ಬಾರ್ ಓನರೇ ಎಂಡ ಕುಡ್ದಂಗಾಯ್ತಿದು. ಮದ್ದೂರು ನಗರದ ದೊಡ್ಡಿಬೀದಿ ಗ್ಯಾಸ್ ಚಂದ್ರು ಮನೆಯಲ್ಲಿ ಲೂಟಿ. 3 ತಿಂಗಳ ಹಿಂದೆ ನಡೆದಿದ್ದ ದರೋಡೆ ಪ್ರಕರಣ. ಆ ಭಾಗದ ಕಳ್ಳತನ ಮಾಡಿರೋದಲ್ಲ ಇದು. ದರೋಡೆ ಪ್ರಕರಣ ಭೇದಿಸಿದ್ದ ಮದ್ದೂರು ಪೊಲೀಸರು 15 ಲಕ್ಷದ ಚಿನ್ನಾಭರಣ ಲೂಟಿ ಮಾಡಿದ್ದ ಮಾಜಿ ಅಧ್ಯಕ್ಷ ಆಗಸ್ಟ್ 26ನೇ ತಾರೀಕು ಗ್ಯಾಸ್ ಚಂದ್ರು ಮನೆಗೆ ನುಗ್ಗಿ ಬೆದರಿಸಿ ಕೊಳ್ಳೆ ಹೊಡೆದವನೇ. ಈ ಸಂಬಂಧ ಎಂಕೆ ಮರಿಗೌಡ ಮಾಜಿ ಅಧ್ಯಕ್ಷನನ್ನ ಬಂಧಿಸಲಾಗಿದೆ. ಮದ್ದೂರು ಪುರಸಭಾ ಮಾಜಿ ಅಧ್ಯಕ್ಷ ಎಂ ಮರಿಗೌಡ ಅಂತೆ. ಇವನು ಮಾಡಿರೋ ಕೆಲಸ ನೋಡಿದ್ರೆ ಆ ಗೌಡ ತೆಗೆದು ಬರೀ ಮರಿ ಅಂತ ಕರಿಬೇಕಿತ್ತನ್ನ. 3 ತಿಂಗಳ ಹಿಂದೆ ನಡೆದಿರ್ತಕ್ಕಂಥ ಘಟನೆ ಇದು. ಈಗ ಬೆಳಕಿಗೆ ಬಂದಿದೆ ತಡವಾಗಿ. ಸೊ ಈತ ಮನೆಗೆ ನುಗ್ಗುತ್ತಾನೆ. ಇಫ್ ಐ ಆಮ್ ನಾಟ್ ರಾಂಗ್, ಸುಶೀಲಮ್ಮ ಅನ್ನುವಂಥ ಒಂದು ಮಹಿಳೆ ಆಕೆಯನ್ನ ಹೆದರಿಸ್ತಾನೆ, ಬೆದರಿಸ್ತಾನೆ. ಮಂಕಿ ಟೋಪಿ ಹಾಕೊಂಡಿರ್ತಾನೆ ಈತ. ಮುಖ ಕಾಣಬಾರದು. ಈತ ಮಾಜಿ ಅಧ್ಯಕ್ಷನಲ್ವ ಈತ. ಪ್ರತಿಯೊಬ್ಬರಿಗೂ ಕೂಡ ಪರಿಚಯ ಇರುತ್ತೆ. ಮಂಕಿ ಕ್ಯಾಪ್ ಹಾಕೊಂಡು ಮನೆಗೆ ನುಗ್ಗಿ ಥೇಟ್ ಕಳ್ಳಂತರ, ಪ್ರೊಫೆಷನಲ್ ಕಳ್ಳ ಈತ. ಹಂಗೆ ಹೇಳ್ಬೇಕು, ಹಂಗೆ ಹೋಗವನು ಇವನು. ಮುಸುಕುಧಾರಿ ವ್ಯಕ್ತಿಯಿಂದ ಕಳ್ಳತನ ಅಂತ ಹೇಳಿ ಜನ ಭಾವಿಸಿದ್ರು. ಅದಾದ ನಂತರ ಬಂಡವಾಳ ಬಟಾಬಯಲಾಗಿದೆ. ಇವನೇ ಪುರಸಭಾ ಮಾಜಿ ಅಧ್ಯಕ್ಷನಾಗಿದ್ದವನು. ದರೋಡೆ ಪ್ರಕರಣ ಭೇದಿಸಿದ್ದ ಮದ್ದೂರು ಪೊಲೀಸರು ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸಿದ್ದಾರೆ. ನಿಷ್ಪಕ್ಷಪಾತವಾಗಿ 2 ಮುದ್ದೆ ನಿಂತ್ಕೊಂಡಂಗೆ ನಿಂತ್ಕೊಂಡವನಲ್ಲ ಇವನೇ. ಆ ಒಂಟಿ ಮಹಿಳೆ ಇದ್ದಂತಹ ಮನೆಗೆ ನುಗ್ಗಿ ಅಲ್ಲಿದ್ದಂತಹ ಚಿನ್ನಾಭರಣಗಳನ್ನು, ಸುಮಾರು 15 ಲಕ್ಷದ ಚಿನ್ನಾಭರಣವಂತೆ ಅದು ಪೊಲೀಸರು ವಶಕ್ಕೆ ಪಡ್ಕೊಂಡು ರಿಕವರಿ ಮಾಡಿ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಇದೆ. 15 ಲಕ್ಷದ ಚಿನ್ನಾಭರಣ ಲೂಟಿ ಮಾಡಿದ್ದ ಮಾಜಿ ಅಧ್ಯಕ್ಷ ಆಗಸ್ಟ್ 26ನೇ ತಾರೀಕು ಗ್ಯಾಸ್ ಚಂದ್ರು ಮನೆಗೆ ನುಗ್ಗಿ ಬೆದರಿಸಿ ಕೊಳ್ಳೆ ಹೊಡೆದಿದ್ದ ಎಂದು ಹೇಳಲಾಗ್ತಿದೆ. ಈತನನ್ನು ಪೊಲೀಸರು ಬಂಧನ ಮಾಡಿ ಪ್ರಾಥಮಿಕ ವಿಚಾರಣೆಗೆ ಒಳಪಡಿಸಿ ಈತ ಕದ್ದಿ ಇಟ್ಟಿದ್ದ ಚಿನ್ನಾಭರಣವನ್ನು ಸಂತ್ರಸ್ತರಿಗೆ ಮರಳಿ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಇದೆ. 3 ತಿಂಗಳ ಹಿಂದೆ ನಡೆದಂತಹ ಘಟನೆ ಇದು. ತಡವಾಗಿ ಬೆಳಕಿಗೆ ಬಂದಿದ್ದು. ದರೋಡೆ ಪ್ರಕರಣ ಭೇದಿಸಿದ್ದ ಮದ್ದೂರು ಪೊಲೀಸರು 15 ಲಕ್ಷದ ಚಿನ್ನಾಭರಣ ಲೂಟಿ ಪ್ರಕರಣದಲ್ಲಿ ಆರೋಪಿ ಮಾಜಿ ಅಧ್ಯಕ್ಷ ಮರಿಗೌಡ ಆಗಸ್ಟ್ 26ನೇ ತಾರೀಕು ಗ್ಯಾಸ್ ಚಂದ್ರು ಮನೆಗೆ ಬೆದರಿಸಿ ಕೊಳ್ಳೆ ಹೊಡಿತಾನೆ. ಈ ಸಂಬಂಧ ಎಂಕೆ ಮರಿಗೌಡ ಅರ್ಥಾತ್ ಮಾಜಿ ಅಧ್ಯಕ್ಷನನ್ನ ಬಂಧನ ಮಾಡಲಾಗುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.